ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕ್ರಿಯೇಷನ್. ಇವತ್ತು ಫ್ರಂಟ್ಗೆ ಡಿಸೈನ್ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಎಲ್ಲ ನಾನು ಲಾಸ್ಟ್ ಶಾರ್ಟ್ಸಲ್ಲೇ ಹಾಕಿದ್ದೀನಿ, ಅದನ್ನ ಹೋಗಿ ಚೆಕ್ ಮಾಡಿ. ಇವಾಗ ಕಾಪರ್ ಕಲರ್ ಜರಿ ಥ್ರೆಡ್ ತೊಗೊತಾ ಇದ್ದೀನಿ. ಅಯನ್ ನೀಡಲಿಂದ ಚೈನ್ ಸ್ಟಿಚ್ ಹಾಕೋಣ. ಮಾರ್ಕ್ ಎಲ್ಲ ಕರೆಕ್ಟಾಗಿ ಹಾಕೋಬೇಕು. ನಾವು ಸ್ಟಿಚಿಂಗ್ಗೆ ಸ್ಪೇಸ್ ಬಿಟ್ಟು ಆ ಥರ ಮಾರ್ಕ್ ಕರೆಕ್ಟ್ ಅಳತೆ ಒಂದು, ಸ್ಪೇಸ್ ಬಿಟ್ಟಿರೋ ಅಳತೆ ಒಂದು, ಈ ಥರ ಹಾಕಿ ಮಾರ್ಜಿನ್ ಕೊಟ್ಟು ಹಾಕೋಬೇಕು. ಚೈನು ಚಿಕ್ಕದಾಗಿ ಹಾಕೋಬೇಕು. ಇದು ಏನಕ್ಕೆ ಅಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಬೀಡ್ ಬಂದು ಡ್ಯಾಮೇಜ್ ಆಗಬಾರ್ದು, ಸೆಕ್ಯೂರ್ ಆಗಿರಬೇಕು. ಅದರಿಂದ ಹಾಕ್ಕೊಳ್ಳೋದು. ಅದಕ್ಕೆ 3 ಲೈನ್ ಹಾಕೋಬೇಕು. ಇದೇ ಥರ ನೋಡಿ ಎಷ್ಟು ಪುಟಾಣಿಗೆ ಹಾಕ್ತಾಯಿದ್ದೀನಿ. ಪುಟಾಣಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿ ಹಾಕಿದ್ರೆ ಅದು ಅಷ್ಟು ಫಿನಿಶ್ ಆಗಿದೆ ಅಂತ ಕಾಣಲ್ಲ, ಚೆನ್ನಾಗಿ ಲುಕ್ಕು ಇರಲ್ಲ. ಹಂಗಾಗಿ ಚಿಕ್ಕದಾಗಿ ಹಾಕಿ ಕ್ಲೀನಾಗಿ ಹಾಕೊಬರೋಣ. ಅದೇ ಯಾವ ನೆಕ್ ಡಿಸೈನ್ ನೀವು ಟ್ರೇಸ್ ಮಾಡಿರ್ತೀರ ಅದೇ ಶೇಪಲ್ಲಿ ತೊಗೊಬನ್ನಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಉಕ್ಸ್ಗೆ ನಾನು ಸಿವಲ್ವನ್ಸ್ ಕೊಟ್ಟಿದ್ದೀನಿ, ಉಕ್ಸ್ ಪಟ್ಟಿಗೆ. ಅದರಿಂದನೂ 1/4 ಇಂಚ್ ಒಳಗೆ ನಾನು ಮುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಅಲ್ಲೇ ಬಂದು ಸ್ಟಿಚ್ ಇದಾಗುತ್ತೆ. ಹಂಗಾಗಿ ಅಷ್ಟು ಗ್ಯಾಪ್ ಕೊಟ್ಟು ಹಾಕೋತಾ ಇದ್ದೀನಿ. ಈಗ ತಿರ್ಗಾ ಇನ್ನೊಂದು ಲೈನ್ ಹಾಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇದು ನನಗೆ ತುಂಬ ಅರ್ಜೆಂಟಲ್ಲಿ ಕೊಟ್ಟಿರೋದ್ರಿಂದ ನನಗೆ ಫುಲ್ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಬ್ಯಾಕು ಸ್ಲೀವ್ ಮಾಡಿದ್ದೆಲ್ಲ, ಅದರಿಂದ ಫ್ರಂಟ್ ಮಾತ್ರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇದೇ ಥರ 3 ಲೈನ್ ಮುಗಿಸ್ ನೋಡೋಣ. ಇವಾಗ ಎಂಡಿಂಗ್ ನಾಟ್ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಸ್ಟಿಚಸ್ ಬಂದು ರಿಮೂವ್ ಆಗೋಲ್ಲ, ಸೆಕ್ಯೂರ್ ಆಗಿರುತ್ತೆ. ಈಗ ಬೀಡ್ ಅಯನ್ ನೀಡಲ್ ತೊಗೊಂಡಿದ್ದೀನಿ. ನಾವು ಬಟ್ಟೆ ಹೊಲಿಯೋ ಥ್ರೆಡ್ ತೊಗೊಂಡಿದ್ದೀನಿ. ನೋಡಿ ಈ ಥರ ನಾಟ್ ಹಾಕೋಬೇಕು. ಶುಗರ್ ಬೀಡ್ ತೊಗೊಂಡಿದ್ದೀನಿ. 2 ಬೀಡ್ ಹಾಕಿ ಸ್ಟಿಚ್ ಮಾಡೋಣ. 3 4 ತೊಗೊಂಡ್ರೆ ವರ್ಕ್ ಬಂದು ಬೇಗ ಫಿನಿಶ್ ಆಗುತ್ತೆ, ಆದರೆ ನಿಮಗೆ ಅದು ಚೆನ್ನಾಗಿ ಕಾಣಲ್ಲ. ಫ್ರೇಮಿಂದ ನೀವು ರಿಮೂವ್ ಮಾಡಿದಾಗ ಲೂಸ್ ಆದಂಗೆ ಇರುತ್ತೆ. ಹಾಗಾಗಿ 2 ಬೀಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಮಾಡಿದ್ದೀನಿ. ಸ್ಟೋನ್ ಚೈನ್ ತೊಗೋತಾ ಇದ್ದೀನಿ, ಅದು ಕೂಡ ಸ್ಟಿಚ್ ಮಾಡ್ಕೊತಿದ್ದೀನಿ. ನಾನು ಯಾವುದಕ್ಕೂ ಗ್ಲೂ ಹಾಕ್ತಾಯಿಲ್ಲ. ಗ್ಲೂ ಹಾಕಿದ್ರೆ ಬೀಡ್ಸ್ ಎಲ್ಲ ಬಂದು ಬ್ಲ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಆದಷ್ಟು ಗ್ಲೂ ತೊಗೊಂಡೇ ಮಾಡಬೇಕು. ಹಂಗಾಗಿ ನೋಡಿ ಈ ಥರ ಜಿಗ್ಜಾಗ್ ಟೈಪಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಿಚಿಂಗು ಅಷ್ಟೇ ಸಿಂಪಲ್ ಆಗಿರುತ್ತೆ, ಆದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಸ್ಲೋವಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ದಾರ ಆಚೆ ತೆಗೆದು ಸ್ಟಿಚ್ ಮಾಡಿ, ಇಲ್ಲಾಂದರೆ ಬಂದು ಫಿನಿಶಿಂಗ್ ಇರಲ್ಲ. ಸ್ಟಿಚ್ ಆದಮೇಲೆ ಫುಲ್ ಫಿನಿಶಿಂಗ್ ಆದಮೇಲೆ ನೋಡಿದಾಗ ಅಲ್ಲಲ್ಲಿ ದಾರ ಬಿಟ್ಕೊಂಡು ಬೀಡ್ಸ್ಗಳು ಓಪನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾಟ್ ಹಾಕ್ಬೇಕಾದ್ರೆ ತುಂಬ ಸೆಕ್ಯೂರಾಗಿ ಹಾಕಬೇಕು. ಈಗ ಇದು ಸ್ಟೋನ್ ಚೈನು ನಾನು ಸ್ಟಿಚ್ ಮಾಡಿ ಆಗಿದೆ. ಅದೇ ಥರ ತಿರ್ಗಾ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಶುಗರ್ ಬೀಡ್ ಹಾಕೋತಾ ಇದ್ದೀನಿ. ಈಗನೂ 2 ಬೀಡೆ ಹಾಕಿರೋದು ನೋಡಿ, ಹಾಕಿ ಮುಗಿಸಿದ್ದೀನಿ. ಇದೇ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಇದರಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಗೋಲ್ಡ್ ಕಲರ್ ಚಕ್ರಿ ತೊಗೋತಾ ಇದ್ದೀನಿ. ಆ ಮಾರ್ಕ್ ಮಾಡಿರೋ ಜಾಗದಲ್ಲಿ ಸೆಂಟ್ರಾಗೆ ನಾನು ಒಂದು ಚಕ್ರಿನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಟ್ಟೆಯಲ್ಲಿ ಪಂಚ್ ಮಾಡಿ ದಾರ ತಗೊಂಡು ಅಲ್ಲೊಂದು ಚಕ್ರಿ ಸ್ಟಿಚ್ ಮಾಡಿ ಸೆಂಟ್ರಿಗೆ ಒಂದು ಪ್ಲೈನ್ ಸ್ಟಿಚ್ ಹಾಕಿ ತಿರ್ಗಾ ಈ ಲಾಸ್ಟ್ಗೆ ಚಕ್ರಿನ ಲಾಕ್ ಮಾಡಬೇಕು. ಆವಾಗ ಬಂದು ಚಕ್ರಿ ಹಿಂಗೆ ಉಬ್ಕೊಂಡು ನಿಂತಿರಲ್ಲ, ಕರೆಕ್ಟಾಗಿ ಫ್ಲ್ಯಾಟ್ ಆಗಿರುತ್ತೆ.
ನೋಡಿ ನಾನು ಎಲ್ಲ ಚಕ್ರಿಗೂ ಅದೇ ಥರ ಮಾಡ್ತಾಯಿದ್ದೀನಿ. ನಿಮಗೆ ಇದು ಅರ್ಥ ಆಗಲ್ಲ ಅಂದರೆ ನನ್ನ ವಾಯ್ಸ್ನ ಮ್ಯೂಟ್ಗೆ ಹಾಕ್ಬಿಟ್ಟು ಸ್ಲೋಗೆ ಕೇಳಿ. ನಿಮಗೆ ನಾನು ಹಾಕೋ ಸ್ಟಿಚ್ ಮೆಥಡ್ ನಿಮಗೆ ಗೊತ್ತಾಗುತ್ತೆ. ಕಡ್ದಾನ ಬೀಡ್ ತೊಗೊಂಡಿದ್ದೀನಿ, ಅದನ್ನು ಅಯನ್ ನೀಡಲ್ಗೆ ಹಾಕೋತಿದ್ದೀನಿ. ಒಂದು ಶುಗರ್ ಬೀಡು, ಒಂದು ಕಡ್ದಾನ ಬೀಡು, ಈ ಥರ 3 ತೊಗೋಬೇಕು. ಸೆಂಟ್ರಲ್ಲಿ ಸ್ಟಿಚ್ ಮಾಡಿ ವಿ ಶೇಪಲ್ಲಿ ತಂದು ಸೆಂಟ್ರಿಗೆ ಒಂದು ಕಡ್ದಾನ ಬೀಡ್ ಇದು ಮಾಡೋಂಗೆ. ಇದು 3 ಲೀಫ್ ಥರ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಲಾಸ್ಟ್ ಎಂಡ್ ಮಾಡ್ಕೊಳ್ಳೋಣ. ನಾಟ್ ಹಾಕ್ತಾಯಿದ್ದೀನಿ. ಇದೇ ಥರನೇ ಫುಲ್ ಡಿಸೈನ್ಗೂ ಮಾಡೋದು. ನೋಡಿ ತಿರ್ಗಾ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾಗಿ ನಾನು ಕ್ಲೋಸಪ್ ತೆಗೆದಿದ್ದೀನಿ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಶುಗರ್ ಬೀಡ್ ಒಂದು, ಚಕ್ರಿ ಸಾರಿ ಕರ್ದಾನ ಬೀಡ್ ಒಂದು ತೊಗೊತಾ ಇದ್ದೀನಿ. ಇದೇ ಥರ 3 ಒಂದು ಫ್ಲವರ್ ಡಿಸೈನ್ ಬರಬೇಕು ಅಂದರೆ. ಇದರಲ್ಲೇ ಬೇಕಾದ್ರೆ ನೀವು ಬೇರೆ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ಬೋದು. ನಾನು ಕಸ್ಟಮರ್ ಕೇಳಿರೋದ್ರಲ್ಲಿ ಆ ಥರ ಮೆಟೀರಿಯಲಲ್ಲಿ ನಾನು ಅವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ಇದು ಫುಲ್ಲಾಗಿ ಕಾಪರಲ್ಲಿ ಹಾಕಿದ್ದಿದ್ರೆ ಲುಕ್ ಇರ್ತಾ ಇರಲಿಲ್ಲ. ಯಾಕಂದರೆ ಸೀರೆ ಪೂರ್ತಿ ಬ್ಲೌಸ್ ಪೂರ್ತಿ ಕಾಪರ್ ಡಿಸೈನ್ ಇರೋದ್ರಿಂದ ಅದಕ್ಕೇ ಶುಗರ್ ಬೀಡ್ ಕಾಪರಲ್ಲಿ ಕೊಟ್ಟಿದ್ದೀನಿ. ಈ ಕಡ್ದಾನ ಬೀಡು ಚಕ್ರಿ ಮಾತ್ರ ಗೋಲ್ಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಲುಕ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ ಇದು ಡಿಸೈನ್ ಮುಗೀತು. ಈಗ ನೋಡಿ ಮನಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಬೀಡ್ ಲಾಕ್ ಅಂತಾರೆ ಇದಕ್ಕೆ. ಇದೇ ಥರ ಈ 3 ಡಿಸೈನು ಮಾಡ್ಬಿಟ್ಟು ನೋಡೋಣ. ನೋಡಿ ಮಾಡಿದ್ದೀನಿ, ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಈಗ ಕುಂದನ್ ಸ್ಟೋನ್ ಅಂಟಿಸ್ಕೊಳ್ಳೋಣ. ನಾನು ಇದಕ್ಕಷ್ಟೇ ಗ್ಲೋ ತೊಗೋತಾ ಇರೋದು, ಯಾಕಂದರೆ ಇದು ಸ್ಟಿಚ್ ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಸ್ಟಿಚ್ ಮಾಡೋ ಅಂಥ ಕುಂದನ್ ತೊಗೊಂಡಾಗ ಚಕ್ರಿ ಬೇಕಾಗಿರಲ್ಲ, ಕುಂದನ್ ಮಾತ್ರ ಸ್ಟಿಕ್ ಮಾಡ್ಬೋದು. ಈ ಕುಂದನ್ ಸ್ಟೋನ್ ಸ್ಟಿಕ್ ಮಾಡಬೇಕು ಅಂದರೆ ನಾವು ಚಕ್ರಿ ಹಾಕಿಬಿಟ್ಟು ಗ್ಲೋವಲ್ಲೇ ಮಾಡಬೇಕಾಗತ್ತೆ. ಆದರೆ ಇದು ತುಂಬ ಚೆನ್ನಾಗಿ ನೈಟಲ್ಲೆಲ್ಲ ಸೂಪರಾಗಿ ಕಾಣುತ್ತೆ, ಅದರಿಂದ ಈ ಸ್ಟೋನ್ ಯೂಸ್ ಮಾಡ್ತೀವಿ. ಇನ್ನೊಂದು ಜ್ಯುವೆಲರಿ ಮೇಕಿಂಗ್ ಕುಂದನ್ ಸಿಗುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ 7 ಕುಂದನ್ನ ಅಂಟಿಸ್ಕೊತಾ ಇದ್ದೀನಿ. ಇದೇ ಥರ ಎಲ್ಲದಕ್ಕೂ ಸ್ಟಿಕ್ ಮಾಡ್ಬಿಟ್ಟು ನೋಡೋಣ. ಇದೇ ಔಟ್ಲುಕ್ ಹೆಂಗಿದೆ ಅಂತ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ ಮುಖಾಂತರ ಕಮೆಂಟ್ಗಳನ್ನ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.